ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು KPSC ಟೈಮ್ಸ್. ಸೊ ನಾವಿವತ್ತು ಟ್ರೀಟೀಸು, ಪ್ರೋಟೋಕಾಲ್ಸು, ಕನ್ವೆನ್ಷನ್ಸು, ಇಂಪಾರ್ಟೆಂಟ್ ಟ್ರೀಟೀಸು, ಪ್ರೋಟೋಕಾಲ್ಸು, ಕನ್ವೆನ್ಷನ್ಸು ನಮಗೆ ಎಕ್ಸಾಮಲ್ಲಿ ಬರುತ್ತಲ್ಲ, ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸು ನೋಡ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ನಾವು ಟ್ರೀಟೀಸ್ ಅಂದರೆ ಏನು, ಕನ್ವೆನ್ಷನ್ ಅಂದರೆ ಏನು, ಪ್ರೋಟೋಕಾಲ್ಸ್ ಅಂದರೆ ಏನು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ ಸ್ಟಾರ್ಟಿಂಗು. ಟ್ರೀಟಿ ಅಂತಂದರೆ ಇದೊಂಥರ ಅಗ್ರಿಮೆಂಟ್ ಇದು. ಸೊ ಟ್ರೀಟಿ ಅಂತಂದರೆ ಅಗ್ರಿಮೆಂಟ್. ಇದೇನಾಗಿರ್ಬೋದು, ಇದು ನೋಡಿ, ಒಂದು ನೇಷನು, ಸೊ ಒಂದು ನೇಷನಿಂದ ಇನ್ನೊಂದು ನೇಷನ್ ಜೊತೆ ಆಗಿರ್ಬೋದು, ಇಲ್ಲ ಅಂತಂದರೆ ಇಂಟರ್ನ್ಯಾಷನಲ್ ಏಜೆನ್ಸೀಸ್ಗಳ ಜೊತೆ ಆದ್ರೂ ಆಗಿರ್ಬೋದು. ಸೊ ಈ ಥರ ಒಂದು ಅಗ್ರಿಮೆಂಟ್ ಇರುತ್ತಲ್ಲ, ರಿಟರ್ನ್ ಫಾರ್ಮಲ್ಲಿ ಇರುತ್ತದು, ಅದನ್ನು ನಾವು ಟ್ರೀಟಿ ಅಂತ ಹೇಳ್ಬಿಟ್ಟು ಕರಿತೀವಿ. ಇನ್ನೊಂದು ಪ್ರೋಟೋಕಾಲ್ ಅಂತಂದರೆ ಅದೊಂಥರ ರೂಲ್ಸ್ ಇದ್ದಂಗೆ ಅಥವಾ ಒಂದು ಪ್ರೊಸೀಜರ್ ಇದ್ದಂಗೆ. ಸೊ ಪ್ರೊಸೀಜರ್ ಒಂಥರ ಅಫಿಷಿಯಲ್ ಪ್ರೊಸೀಜರು ಅಥವಾ ಒಂದು ಸಿಸ್ಟಮ್ ಆಫ್ ರೂಲ್ಸ್ ಅಂತ ನಾವೇನು ಕರಿತೀವಲ್ಲ, ಯಾವ ಥರ ನೋಡ್ಕೋಬೇಕು ಒಂದು ಸ್ಟೇಟ್ನ ಅಂತ ಹೇಳ್ಬಿಟ್ಟು ಅದನ್ನು ನಾವು ಪ್ರೋಟೋಕಾಲ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟು ಕನ್ವೆನ್ಷನ್. ಸೊ ಕನ್ವೆನ್ಷನ್ ಅಂತಂದರೆ ಏನು? ಕನ್ವೆನ್ಷನ್ ಅಂತಂದರೆ ಇದೊಂಥರ ಫಾರ್ಮಲ್ ಅಸೆಂಬ್ಲಿ ಇದ್ದಂಗೆ. ಸೊ ಫಾರ್ಮಲ್ ಒಂದು ಅಸೆಂಬ್ಲಿ ಇದ್ದಂಗೆ. ಸೊ ಏನು ಮಾಡ್ತಾರೆ ಅಂತಂದರೆ, ಇಲ್ಲಿ ರೆಪ್ರೆಸೆಂಟೇಟಿವ್ಸ್ ಆಗಿರ್ಬೋದು, ಡೆಲಿಗೇಟ್ಸ್ ಆಗಿರ್ಬೋದು, ಅವರೆಲ್ಲರೂ ಇಲ್ಲಿ ಸಿಕ್ಬಿಟ್ಟು ಒಂದು ಮೀಟಿಂಗ್ ಥರ ಮಾಡ್ಕೊತಾರೆ, ಅಲ್ಲೊಂದು ಡಿಸ್ಕಷನ್ ಥರ ಮಾಡ್ಕೊತಾರೆ. ಒಂದು ಬೇರೆ ಬೇರೆ ಪರ್ಟಿಕ್ಯುಲರ್ ಮ್ಯಾಟರ್ ಮೇಲೆ ಏನಾದ್ರು ಒಂದು ಡಿಸ್ಕಷನ್ನ ಮಾಡ್ಕೊಂಡಿರ್ತಾರೆ. ಎಕ್ಸಾಂಪಲು ನಾವು ನೋಡ್ಕೋಬೋದು, ಕನ್ವೆನ್ಷನ್ ಆಫ್ ಪಾರ್ಟೀಸು 13, ಇದು COP 13 ಅಂತ ಹೇಳ್ಬಿಟ್ಟು ನಡೀತು. ಸೊ ಇದೇನಿತ್ತು, ಎನ್ವೈರ್ಮೆಂಟ್ ಮೇಲೆ, ಮೈಗ್ರೇಟರಿ ಸ್ಪೀಸೀಸ್ ಮೇಲೆ ಕನ್ವೆನ್ಷನ್ ನಡೆದಿತ್ತು. ಎಲ್ಲಿ ನಡೆದಿತ್ತು? ಇದು ಬಂದ್ಬಿಟ್ಟು ನಮಗೆ ಗಾಂಧಿನಗರದಲ್ಲಿ ನಡೆದಿತ್ತು. ಎಲ್ಲಿರೋದು ಗಾಂಧಿನಗರ ಇರುವಂಥದ್ದು ಗುಜರಾತಲ್ಲಿ. ಸೊ ಈ ಥರ ಒಂದು ಫಾರ್ಮಲ್ ಮೀಟಿಂಗ್ ಥರ ನಡೆದಿರುತ್ತೆ. ಇದರಲ್ಲಿ ಬೇಕಂತಂದರೆ ಅವರು ಬೇರೆ ಬೇರೆ ಥರದ್ದು ಡಿಕ್ಲರೇಷನ್ಸ್ಗಳನ್ನೆಲ್ಲದೂ ಕೂಡ ಅವರು ಸೈನ್ ಮಾಡ್ಕೊಂಡಿರ್ತಾರೆ. ಸೊ ಇದು ಡಿಫ್ರೆನ್ಸ್ ನಿಮಗೆ ಗೊತ್ತಾಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಇವಾಗ ಇಂಪಾರ್ಟೆಂಟ್ ಕನ್ವೆನ್ಷನ್ಸ್ಗಳು ಯಾವುದಾವುದು ನಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇರುವಂಥದ್ದು ಅವನ್ನೆಲ್ಲದು ಈ ವಿಡಿಯೋಲಿ ನೋಡ್ಕೊಳ್ಳೋಣ ನಾವು ಇವಾಗ. ಈ ಥರ ಒಂದು ಲಿಸ್ಟಲ್ಲಿ ನಾವು ನೋಡ್ಕೊಳ್ಳೋಣ, ನಮ್ಗೆ ಈಸಿ ಆಗುತ್ತೆ. ಇದನ್ನು ನೆನ್ಪಿಟ್ಕೊಳ್ಳೋದಕ್ಕೂ ಕೂಡ ನಮಗೆ ತುಂಬ ಈಸಿ ಆಗ್ತಾ ಇರುತ್ತೆ. ಸೊ ನೋಡಿ, ಇಲ್ಲಿ ಏನು ಟ್ರೀಟಿ ಅಥವಾ ಅಗ್ರಿಮೆಂಟ್ಗಳ ಹೆಸರೇನಿದೆ ಅದನ್ನು ಲೆಫ್ಟಲ್ಲಿ ನೋಡ್ಕೊಳ್ಳೋಣ. ಏನು ಪರ್ಪಸ್ ಅಥವಾ ಗೋಲ್ ಏನು, ಏಮ್ ಏನು, ಅದನ್ನು ಮಿಡಲಲ್ಲಿ ನೋಡ್ಕೊಳ್ಳೋಣ. ಯಾವ ವರ್ಷ ಸೈನ್ ಆಗಿತ್ತು ಅದನ್ನು ನೋಡ್ಕೊಳ್ಳೋಣ. ಮತ್ತು ಯಾವ ಆರ್ಗನೈಸೇಷನಿಗೆ ಸಂಬಂಧಪಟ್ಟಿರುವಂಥದ್ದು ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳ್ಳೋಣ. ಸೊ ಇದು ಫಸ್ಟ್ ಒನ್ನು ನೋಡಿ. ಇದರದ್ದು PDF ನಾನು ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡಿರ್ತೀನಿ, ಅದರ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ನೀವು ನೋಡ್ಕೊಂಡಿರಿ ಇಲ್ಲಿಂದ. ಫಸ್ಟ್ ಒಂದು ಬಂದ್ಬಿಟ್ಟು ಪ್ಯಾರಿಸ್ ಅಗ್ರಿಮೆಂಟ್. ಸೊ ಪ್ಯಾರಿಸ್ ಅಗ್ರಿಮೆಂಟು ಇದು ತುಂಬಾ ಜಾಸ್ತಿ ನ್ಯೂಸಲ್ಲಿರುತ್ತೆ. ಸೊ ಪ್ಯಾರಿಸ್ ಅಗ್ರಿಮೆಂಟು ಇದು ಯಾವುದಕ್ಕೆ? ಫಸ್ಟ್ ಒಂದು ಬಂದ್ಬಿಟ್ಟು ಇದು ಕ್ಲೈಮೇಟ್ ಚೇಂಜಿಗೆ. ಸೊ ಕ್ಲೈಮೇಟ್ ಚೇಂಜನ್ನ ಫೈಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿರೋಂಥದ್ದು ಅಗ್ರಿಮೆಂಟು ಪ್ಯಾರಿಸ್ ಅಗ್ರಿಮೆಂಟು. ಏನು ಕ್ಲೈಮೇಟ್ ಚೇಂಜಿಂದು ಅಂತಂದರೆ 2 ಡಿಗ್ರಿ ಸೆಲ್ಸಿಯಸ್ಸು ರೈಸ್ ಆಗೋದನ್ನ ತಡಿಬೇಕು ನಾವು ಅಂತ ಹೇಳ್ಬಿಟ್ಟು. ಅಂತಂದರೆ ಏನು? ಪ್ರೀ ಇಂಡಸ್ಟ್ರಿಯಲ್ ಏರಿಯಾನ ಬೇಸಾಗಿ ಇಟ್ಕೊಂಡು, ಪ್ರೀ ಇಂಡಸ್ಟ್ರಿಯಲ್ ಲೆವೆಲ್ಸ್ನ ಬೇಸಾಗಿ ಇಟ್ಕೊಂಡು ಅದಕ್ಕಿಂತ 2 ಡಿಗ್ರಿ ಸೆಲ್ಸಿಯಸ್ಸು ಜಾಸ್ತಿ ಆಗಲಿಲ್ದಂಗೆ ನಾವು ತಡ್ಕೊಳ್ಳೋದಕ್ಕೆ ಏನೇನು ಮೆಜರ್ಸ್ನ ಫಾಲೋ ಮಾಡ್ಕೋಬೇಕು ಅನ್ನೋದು ನಮಗೆ ಪ್ಯಾರಿಸ್ ಅಗ್ರಿಮೆಂಟು. 2015 ಇದನ್ನು ಸೈನ್ ಮಾಡ್ಕೊಂಡಿದ್ರು. ಯಾವ ಆರ್ಗನೈಸೇಷನ್ ಅಂತಂದರೆ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಆನ್ ಕ್ಲೈಮೇಟ್ ಚೇಂಜ್. ಆಯಿತಾ? ಸೊ ಇದು ಫಸ್ಟ್ ಒಂದು ಬಂದ್ಬಿಟ್ಟು ನಮಗೆ ಪ್ಯಾರಿಸ್ ಅಗ್ರಿಮೆಂಟು. ಸೆಕೆಂಡ್ ಒಂದು ನಮಗೆ ಇಂಪಾರ್ಟೆಂಟ್ ಇರುವಂಥದ್ದು ಅಜೆಂಡಾ 21 ಅಂತ ಬರುತ್ತೆ. ಅಜೆಂಡಾ 21 ಅಂತ. ಸೊ ಇದು ಯಾವುದಕ್ಕೋಸ್ಕರ? ಅಜೆಂಡಾ ಅಂತಂದರೆ ಇದೊಂದು ಆ್ಯಕ್ಷನ್ ಪ್ಲ್ಯಾನು. ಯಾರ್ದು? ಯುನೈಟೆಡ್ ನೇಷನ್ಸಿಂದು ಆ್ಯಕ್ಷನ್ ಪ್ಲ್ಯಾನ್ ಇದು. ಸೊ ಯುನೈಟೆಡ್ ನೇಷನಿಂದು ಆ್ಯಕ್ಷನ್ ಪ್ಲ್ಯಾನ್ ಇರುತ್ತೆ. ಲೋಕಲಲ್ಲಿ ಯಾವ ಥರ ಆ್ಯಕ್ಷನ್ನು, ಅದಾದಮೇಲೆ ನ್ಯಾಷನಲ್ ಲೆವೆಲಲ್ಲಿ ಯಾವ ಥರ ಆ್ಯಕ್ಷನ್ಸ್ನ ಎಕ್ಸಿಕ್ಯೂಟ್ ಮಾಡ್ಕೋಬೇಕು, ಗ್ಲೋಬಲ್ ಲೆವೆಲಲ್ಲಿ ಯಾವ ಥರ ಆ್ಯಕ್ಷನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಆ್ಯಕ್ಷನ್ ಪ್ಲ್ಯಾನ್ ಮಾಡ್ಕೊಂಡಿರೋಂಥದ್ದೇ ಅಜೆಂಡಾ 21. 1992 ಇದನ್ನು ಸೈನ್ ಮಾಡ್ಕೊಂಡಿದ್ರು. ಯಾರ್ದು ಅಂತಂದರೆ ಯುನೈಟೆಡ್ ನೇಷನ್ಸಿಂದಾಗಿರೋದು. ನೆಕ್ಸ್ಟ್ ಒಂದು ನಮಗೆ ವರ್ಲ್ಡ್ ಹೆರಿಟೇಜ್ ಕನ್ವೆನ್ಷನ್. ಸೊ ನಿಮಗೆ ಕನ್ವೆನ್ಷನ್ ಅಂತಂದರೆ ಏನು ಅಂತ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಇವಾಗ. ಸೊ ವರ್ಲ್ಡ್ ಹೆರಿಟೇಜ್ ಕನ್ವೆನ್ಷನ್ ಇದೇನು ಮಾಡುತ್ತೆ ಅಂತಂದರೆ ನ್ಯಾಚುರಲ್ಲು, ಕಲ್ಚರಲ್ ಸೈಟ್ಸು ಇವನ್ ಎಲ್ಲದನ್ನೂ ವರ್ಲ್ಡ್ ಹೆರಿಟೇಜ್ ಅಂತ ನಾವು ಕನ್ಸಿಡರ್ ಮಾಡ್ಕೊತೀವಲ್ಲ, ಅದನ್ನು ನೋಡ್ಕೊಳ್ತಿದ್ದು. ಸೊ ಇದು ಯಾವುದಕ್ಕೆ ರಿಲೇಟೆಡ್ಡು ಅಂತಂದರೆ ಇದು ಹೆರಿಟೇಜ್ ಸೈಟ್ಸ್ಗಳಿಗೆ, ನ್ಯಾಚುರಲ್ ಆಗಿರ್ಬೋದು ಅಥವಾ ಕಲ್ಚರಲ್ ಸೈಟ್ಸ್ ಆಗಿರ್ಬೋದು, ಅದನ್ನು ಇವರು ಡಿಫೈನ್ ಮಾಡ್ಕೊತಾರೆ. ಯಾವಾಗ? 1988 ಮಾಡ್ಕೊಂಡಿರೋಂಥದ್ದು. ಸೊ ಇದೊಂಥರ ಮಲ್ಟಿಲ್ಯಾಟ್ರಲ್ ಅಗ್ರಿಮೆಂಟು. ಸೊ ಮಲ್ಟಿಲ್ಯಾಟ್ರಲ್ ಅಂತಂದರೆ ತುಂಬ ಇನ್ಸ್ಟಿಟ್ಯೂಟು ಅಥವಾ ತುಂಬ ದೇಶಗಳು ಸೈನ್ ಮಾಡ್ಕೊಂಡಿರೋಂಥ ಅಗ್ರಿಮೆಂಟು, ಮಲ್ಟಿಲ್ಯಾಟ್ರಲ್ ಅಗ್ರಿಮೆಂಟು. ನೆಕ್ಸ್ಟ್ ಒಂದು ಫೋರ್ತ್ ಒನ್ ಇಂಪಾರ್ಟೆಂಟ್ ನಮಗೆ ವಿಯೆನ್ನಾ ಕನ್ವೆನ್ಷನ್. ಸೊ ವಿಯೆನ್ನಾ ಕನ್ವೆನ್ಷನ್ ನೀವು ಇದ್ರ ಬಗ್ಗೆ ತುಂಬ ಜಾಸ್ತಿ ಕೇಳ್ಕೊಂಡಿರ್ಬೋದು, ಎಸ್ಪೆಷಲಿ ಹೋದ ವರ್ಷ. ಯಾವಾಗ ಅಂತಂದರೆ ಇವರು ಅಭಿನಂದನ್ ಇದ್ರಲ್ಲ, ಇವರು ಇಂಡಿಯನ್ ಏರ್ಫೋರ್ಸ್ ಅವರು. ಸೊ ಅವ್ರದ್ದು ಸ್ವಲ್ಪ ಆಕ್ಸಿಡೆಂಟ್ ಆಗಿತ್ತು ನೋಡಿ, ನಮಗೆ ಪುಲ್ವಾಮಾ ಅಟ್ಯಾಕ್ ಆದಮೇಲೆ ಏರ್ ಸ್ಟ್ರೈಕ್ಸ್ ಏನು ಮಾಡಿತ್ತು ಆ ಟೈಮಲ್ಲಿ ಇದು ವಿಯೆನ್ನಾ ಕನ್ವೆನ್ಷನ್ ತುಂಬ ಜಾಸ್ತಿ ನ್ಯೂಸಲ್ಲಿತ್ತು.
ಬಟ್ ಅದರಲ್ಲಿ ನಾವು ನೋಡ್ಕೊಂಡಿರೋವಂಥದ್ದು ಆ ವಿಯೆನ್ನಾ ಕನ್ವೆನ್ಷನಲ್ಲಿ ನಾವು ನೋಡ್ಕೊಂಡಿರೋವಂಥದ್ದು ಯಾವುದ್ರ ಬಗ್ಗೆ ಅಂತಂದರೆ ಇಂಟರ್ನ್ಯಾಷನಲ್ ಲಾ ಯಾವ ಥರ ಇರುತ್ತೆ, ಅಕಸ್ಮಾತ್ ಒಂದು ದೇಶದ್ದು ಏನಾದರೂ ಆರ್ಮಿ ಅವರಾಗಿರ್ಬೋದು ಅಥವಾ ಸೋಲ್ಜರ್ ಆಗಿರ್ಬೋದು ಇನ್ನೊಂದು ದೇಶದಲ್ಲಿ ಏನಾದ್ರು ಸಿಕ್ಕರೆ ಅವ್ರನ್ನ ಯಾವ ಥರ ಟ್ರೀಟ್ ಮಾಡ್ಕೋಬೇಕು ಅಂತ. ಬಟ್ ಇದು ಆ್ಯಕ್ಚುಲಿ ವಿಯೆನ್ನಾ ಕನ್ವೆನ್ಷನ್ ನಾವಿಲ್ಲಿ ನೋಡ್ಕೊಳ್ಳೋವಂಥದ್ದು ಇದು ಓಝೋನ್ ಲೇಯರ್ ಬಗ್ಗೆ ಇದೆ. ಸೊ ಇದು ಓಝೋನ್ ಲೇಯರ್ ಬಗ್ಗೆ ಇದೆ. ಸೊ ಯಾವ ಥರ ನಾವು ಓಝೋನ್ ಲೇಯರ್ನ ಪ್ರೊಟೆಕ್ಟ್ ಮಾಡಬೇಕು ಅಂತ ಇದನ್ನು 1988 ಸೈನ್ ಮಾಡ್ಕೊಂಡಿದ್ರು. ಇದು ನೋಡಿ ಮಲ್ಟಿಲ್ಯಾಟ್ರಲ್ಲು, ಇದು ಕೂಡ ಸೇಮು ಎನ್ವೈರ್ಮೆಂಟ್ ಅಗ್ರಿಮೆಂಟು, ಮಲ್ಟಿಲ್ಯಾಟ್ರಲ್ಲು ಎನ್ವೈರ್ಮೆಂಟ್ ಅಗ್ರಿಮೆಂಟು. ನೆಕ್ಸ್ಟ್ ನಮ್ಗೆ ಇಂಪಾರ್ಟೆಂಟ್ ಇರುವಂಥದ್ದು ರಾಮ್ಸಾರ್ ಕನ್ವೆನ್ಷನ್. ಸೊ ರಾಮ್ಸಾರ್ ಕನ್ವೆನ್ಷನ್ ನಾವು ಇದನ್ನಾಗಲೇ ಮುಂಚೆ ನೋಡ್ಕೊಂಡಿದ್ದೀವಿ. ಇದು ಬಂದ್ಬಿಟ್ಟು ಯಾವುದ್ರ ಮೇಲಿದೆ ಅಂತಂದರೆ ವೆಟ್ಲ್ಯಾಂಡ್ಸ್ಗಳ ಮೇಲೆ. ರಾಮ್ಸಾರ್ ಅನ್ನೋದೊಂದು ಸೈಟು ಇರಾನಲ್ಲಿ ನಮಗೆ ಬರುತ್ತೆ, ಅಲ್ಲಿ ಸೈನ್ ಮಾಡ್ಕೊಂಡಿದ್ರು ವೆಟ್ಲ್ಯಾಂಡ್ಸ್ಗಳನ್ನ ಪ್ರಿಸರ್ವ್ ಯಾವ ಥರ ಮಾಡ್ಕೋಬೇಕು, ನೀಟಾಗಿ ಯುಟಿಲೈಸೇಷನ್ ಯಾವ ಥರ ಮಾಡ್ಕೋಬೇಕು ಅಂತ. ಅದನ್ನು ನಾವು ರಾಮ್ಸಾರ್ ಕನ್ವೆನ್ಷನ್ ಆನ್ ವೆಟ್ಲ್ಯಾಂಡ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದನ್ನು 1971. ಸೊ ಇದು ಒಂಥರ ಕನ್ವೆನ್ಷನ್ ಆಗಿತ್ತಲ್ಲ, ಸೊ ಕನ್ವೆನ್ಷನ್ ಆಗಿರೋದ್ರಿಂದ ಒಂದು ಫಾರ್ಮಲ್ ಮೀಟಿಂಗ್ ಅಂತ ಹೇಳ್ಬಿಟ್ಟು ನಾವು ಕರಿಬೋದು. ನೆಕ್ಸ್ಟು ನಮಗೆ ನಾವು ನೋಡ್ಕೋಬೇಕಾಗಿರುವಂಥದ್ದು ಕ್ಯೋಟೋ ಪ್ರೋಟೋಕಾಲ್. ಇದಂತೂ ತುಂಬ ಜಾಸ್ತಿ ಕೇಳ್ತಾ ಇರ್ತಾರೆ, ಕ್ಯೋಟೋ ಪ್ರೋಟೋಕಾಲ್. ಸೊ ಕ್ಯೋಟೋ ಪ್ರೋಟೋಕಾಲ್ ಯಾವುದಕ್ಕೋಸ್ಕರ ಅಂತಂದರೆ ಇದು ನೋಡಿ ಎಮಿಷನ್ ಟಾರ್ಗೆಟ್ ಅಂತ ನೆನ್ಪಿಟ್ಕೊಂಡಿರಿ. ಎಮಿಷನ್ಗಳ ಟಾರ್ಗೆಟ್ ಇಟ್ಟಿರೋದು ಯಾರಿಗೆ? ಡೆವಲಪ್ಡ್ ಕಂಟ್ರೀಸ್ಗಳಿಗೆ. ಎಮಿಷನ್ಗಳ ಟಾರ್ಗೆಟ್ನ ಇಟ್ಟಿರೋದು ಡೆವಲಪ್ಡ್ ಕಂಟ್ರೀಸ್ಗಳಿಗೆ. ಯಾಕಂತಂದರೆ ಅವ್ರು ಮುಂಚೆ ಆಗಲೇ ಇಂಡಸ್ಟ್ರಿಯಲೈಸೇಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಡೆವಲಪಿಂಗ್ ಕಂಟ್ರೀಸ್ ಅಂತಂದರೆ ಇವಾಗ ಇಂಡಸ್ಟ್ರಿಯಲೈಸೇಷನ್ ತುಂಬ ಜಾಸ್ತಿ ಡೆವಲಪ್ ಆಗ್ತದೆ. ಬಟ್ ಡೆವಲಪ್ಡ್ ಕಂಟ್ರೀಸ್ ಮುಂಚೆಯಿಂದನೇ ಇಂಡಸ್ಟ್ರಿಯಲೈಸೇಷನ್ ಮಾಡಿಕೊಂಡು ಆ ಟೈಮಲ್ಲಿ ಅವರು ಎನ್ವೈರ್ಮೆಂಟ್ ಬಗ್ಗೆ ಏನೂ ತಲೆ ಕೆಡಿಸ್ಕೊಳ್ಳಿಲ್ದಂಗೆ ಕಂಟಿನ್ಯೂ ಮಾಡ್ಕೊತಾ ಇದ್ರು. ಅದಕ್ಕೆ ಇವಾಗ ಅವರು ಅದಕ್ಕೆ ಫೈನ್ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೊಂದು ಎಮಿಷನ್ ಟಾರ್ಗೆಟ್ ಅಂತ ಹೇಳ್ಬಿಟ್ಟು ಇಟ್ಟಿದ್ರು. ಇದನ್ನು 1997 ಸೈನ್ ಮಾಡ್ಕೊಂಡಿದ್ದು ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಆನ್ ಕ್ಲೈಮೇಟ್ ಚೇಂಜ್. ನೆಕ್ಸ್ಟು ನಾವು ನೋಡ್ಕೋಬೇಕು ಅಂತಂದರೆ ಎಂಡೇಂಜರ್ಡ್ ಸ್ಪೀಷೀಸ್ಗಳ ಮೇಲೆ ಒಂದು ಇಂಟರ್ನ್ಯಾಷನಲ್ ಕನ್ವೆನ್ಷನ್ ನಡೆದಿತ್ತು. ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಅಂತಂದರೆ ಒಂದು ಫಾರ್ಮಲ್ ಮೀಟಿಂಗು. ಇದು ಯಾವುದ್ರ ಬಗ್ಗೆ ಅಂತಂದರೆ ಇಲ್ಲೀಗಲ್ ಟ್ರೇಡು. ಸೊ ಇಲ್ಲೀಗಲ್ ಟ್ರೇಡು, ಎಂಡೇಂಜರ್ಡ್ ಸ್ಪೀಷೀಸ್ಗಳ ಇಲ್ಲೀಗಲ್ ಟ್ರೇಡು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅದಕ್ಕೆ ಪ್ರೊಟೆಕ್ಷನ್ ಕೊಡಬೇಕು ನಾವು. ಎಂಡೇಂಜರ್ಡ್ ಸ್ಪೀಷೀಸು ಇದರಲ್ಲಿ ಇಲ್ಲೀಗಲ್ ಟ್ರೇಡಲ್ಲಿ ನೋಡಿ ಆ್ಯನಿಮಲ್ಸು ಬರುತ್ತೆ ಮತ್ತು ಇದರಲ್ಲಿ ಪ್ಲ್ಯಾಂಟ್ಸ್ ಕೂಡ ಬರುತ್ತೆ, ಅನಿಮಲ್ಸ್ ಕೂಡ ಬರುತ್ತೆ, ಪ್ಲ್ಯಾಂಟ್ಸ್ ಕೂಡ ಬರುತ್ತೆ. 1963 ಇದನ್ನು ಸೈನ್ ಮಾಡ್ಕೊಂಡಿದ್ರು. ಇದನ್ನು ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಕನ್ಸರ್ವೇಷನ್ ಆಫ್ ನೇಚರ್ IUCN, ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಕನ್ಸರ್ವೇಷನ್ ಆಫ್ ನೇಚರ್ ಅವರು ಮಾಡಿರೋವಂಥದ್ದು. ಇದಾದಮೇಲೆ ನಾವು ನೆಕ್ಸ್ಟು ನೋಡ್ಕೋಬೇಕು ಅಂತಂದರೆ ನಮಗೆ ಮಾಂಟ್ರಿಯಲ್ ಪ್ರೋಟೋಕಾಲ್. ಯೂಶ್ವಲಾಗಿ ನಮಗೆ ಎನ್ವೈರ್ಮೆಂಟಲ್ಲಿ ಒಂದಲ್ಲ ಒಂದು ಟ್ರೀಟಿ ಅಥವಾ ಪ್ರೋಟೋಕಾಲ್ ಅಥವಾ ಕನ್ವೆನ್ಷನ್ ಕೇಳ್ತಾರೆ. ಸೊ ಅದಕ್ಕೋಸ್ಕರ ತುಂಬ ಹೆಲ್ಪ್ಫುಲ್ ಆಗಿರುತ್ತಿದ್ದು. ಸೊ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತಂದರೆ ಒಂದು ರೂಲ್ಸ್ ಆಫ್ ಪ್ರೊಸೀಜರು. ಇದು ಯಾವುದಕ್ಕಂತಂದರೆ ಓಝೋನ್ ಲೇಯರು ಯಾವ ಥರ ಅಂತಂದರೆ ಓಝೋನ್ನ ಡಿಪ್ಲೀಟ್ ಮಾಡುವಂಥ ಸಬ್ಸ್ಟೆನ್ಸ್ ಇರುತ್ತಲ್ಲ, ಅಂತಂದರೆ ಕ್ಲೋರೋಫ್ಲೂರೋಕಾರ್ಬನ್ಸ್ ಆಗಿರ್ಬೋದು, ಹೈಡ್ರೋಫ್ಲೋರೋಕಾರ್ಬನ್ಸು. ಸೊ ಏನೇನು ಪೊಲ್ಯೂಟೆಂಟ್ಸ್ ಇರುತ್ತೆ ಓಝೋನ್ ಲೇಯರ್ನ ಅಫೆಕ್ಟ್ ಮಾಡ್ತಾ ಇರುತ್ತೆ, ಅವನ್ನೆಲ್ಲ ಅವುಗಳ ಪ್ರೊಡಕ್ಷನು ಮತ್ತು ಕನ್ಸಂಪ್ಷನ್ಸ್ಗಳನ್ನ ಫೇಸ್ ಔಟ್ ಮಾಡಬೇಕು ಅಂತ. ಫೇಸ್ ಔಟ್ ಅಂತಂದ್ರೇನು, ಇವಾಗ ನಡೆಸ್ತಾ ಇದ್ದೀರಾ ಬಟ್ ಸಡನ್ನಾಗಿ ನಿಲ್ಸೋಕ್ಕಾಗಲ್ಲ, ಅದನ್ನು ಸ್ಲೋ ಆಗಿ ನೀವು ನಿಲ್ಲಿಸ್ತಾ ಹೋಗಿ ಅಂತ ಹೇಳ್ಬಿಟ್ಟು 1987 ಇದನ್ನು ಸೈನ್ ಮಾಡ್ಕೊಂಡಿದ್ರು. ನೆಕ್ಸ್ಟು ನಾವು ನೋಡ್ಕೋಬೇಕು ಅಂತಂದರೆ ಮಿನಾಮಾಟ ಕನ್ವೆನ್ಷನ್. ಸೊ ಮಿನಾಮಾಟ ಕನ್ವೆನ್ಷನ್ನು ಇದು ಯಾವುದ್ರ ಮೇಲೆ ಅಂತಂದರೆ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ಹೆಲ್ತ್ ಮತ್ತು ಎನ್ವೈರ್ಮೆಂಟು ಮತ್ತು ಹ್ಯೂಮನ್ ಹೆಲ್ತ್ನ ಎರಡನ್ನೂ ಪ್ರೊಟೆಕ್ಟ್ ಮಾಡಬೇಕು. ಯಾವುದರಿಂದ ಅಂತಂದರೆ ಮರ್ಕ್ಯೂರಿ ಎಫೆಕ್ಟಿಂದ. ಸೊ ಇದು ಮರ್ಕ್ಯೂರಿ ಏನು ಲೀಕ್ ಆಗ್ತಾ ಇರುತ್ತಲ್ಲ, ಸೊ ಇದು ಮರ್ಕ್ಯೂರಿ ಎಫೆಕ್ಟಿಂದ ನಾವು ಪ್ರೊಟೆಕ್ಟ್ ಮಾಡ್ಕೊಂಡಿರ್ಬೇಕು ಎನ್ವೈರ್ಮೆಂಟನ್ನ ಮತ್ತು ಹ್ಯೂಮನ್ಸ್ನ ಅಂತ ಹೇಳ್ಬಿಟ್ಟು. ಸೊ ಇದು ಮರ್ಕ್ಯೂರಿ ಅಂತಂದರೆ ನಮಗೆ ಇಲ್ಲಿ ಪ್ಲಾನೆಟ್ ಅಂತ ಹೇಳ್ಬಿಟ್ಟು ಬರೋಲ್ಲ, ಇದು ಆ್ಯಕ್ಚುಲಾಗಿ ಎಲಿಮೆಂಟ್ ಬಂದಿರುತ್ತಂದು. ಸೊ ಇದನ್ನು ರೀಸೆಂಟು 2013 ಸೈನ್ ಮಾಡ್ಕೊಂಡಿದ್ದು. ಇದು ಯುನೈಟೆಡ್ ನೇಷನ್ಸ್ ಇಂದೊಂದು ಟ್ರೀಟಿ. ಅದಾದಮೇಲೆ ನೆಕ್ಸ್ಟು ನಾವು ನೋಡ್ಕೋಬೇಕು ಅಂತಂದರೆ ಬಾರ್ನ್ ಕನ್ವೆನ್ಷನ್ ಅಂತಂದರೆ ನಾವು ಇವಾಗಲೇ ನೋಡ್ಕೊಂಡಿದ್ದೀವಲ್ಲ, ಇದು ವೆಟ್ಲ್ಯಾಂಡ್ಸ್ಗಳ ಮೇಲೆ, ಅದನ್ನು ಬಾರ್ನ್ ಕನ್ವೆನ್ಷನ್ ಅಂತ ಹೇಳ್ಬಿಟ್ಟು ಕರೀತಾರೆ. ಅದನ್ನು ಬರೆದಿರ್ತೀನಿ ಇಲ್ಲೊಂದ್ಸರಿ. ಬಾರ್ನ್ ಕನ್ವೆನ್ಷನ್ ಅಂತಂದರೆ ನಮಗೆ ಇದು ಮೈಗ್ರೇಟರಿ ಸ್ಪೀಸೀಸ್ ಮೇಲೆ ಬಂದಿರುತ್ತೆ. 1983 ಸೈನ್ ಮಾಡ್ಕೊಂಡಿದ್ದು ಯುನೈಟೆಡ್ ನೇಷನ್ಸ್ ಎನ್ವೈರ್ಮೆಂಟ್ ಪ್ರೋಗ್ರಾಮು. ನೆಕ್ಸ್ಟ್ ನಮಗೆ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಆನ್ ಕನ್ವೆನ್ಷನ್ ಆಫ್ ಕ್ಲೈಮೇಟ್ ಚೇಂಜ್ UNFCC. ಇದು ನೋಡಿ ಕನ್ವೆನ್ಷನ್ನು ಅಲ್ವಾ, ಕನ್ವೆನ್ಷನ್ನು ಇದು ಯಾವುದಕ್ಕೋಸ್ಕರ ಅಂತಂದರೆ ಗ್ರೀನ್ ಹೌಸ್ ಗ್ಯಾಸಸ್ಸು. ಸೊ ಗ್ರೀನ್ ಹೌಸ್
ಗ್ಯಾಸ್ಗಳ ಕಾನ್ಸಂಟ್ರೇಷನ್ ಅಟ್ಮಾಸ್ಫಿಯರಲ್ಲಿ ಏನಿರುತ್ತಲ್ಲ ಅದನ್ನು ಸ್ಟೆಬಿಲೈಸ್ ಮಾಡಬೇಕು ಅಂತ. ಸೊ ಅದಕ್ಕೆ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ನೆನ್ಪಿಟ್ಕೊಂಡಿರಿ. 1992 ಇದೊಂಥರ ಇಂಟರ್ ಗೌರ್ಮೆಂಟ್ ಟ್ರೀಟಿ. ಸೊ ಇಂಟರ್ ಗೌರ್ಮೆಂಟ್ ಟ್ರೀಟಿ ಅಂತ ಹೇಳ್ಬಿಟ್ಟು ಬರೆದಿರ್ತೀನಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಇರುವಂಥದ್ದು ನಮಗೆ ಬೇಸಲ್ ಕನ್ವೆನ್ಷನ್. ಬೇಸಲ್ ಕನ್ವೆನ್ಷನ್ ಇದು ಯಾವುದ್ರ ಮೇಲೆ ಅಂತಂದರೆ ಹೆಜಾರ್ಡಸ್ ವೇಸ್ಟ್. ಸೊ ಹೆಜಾರ್ಡಸ್ ವೇಸ್ಟ್ ಏನಿರುತ್ತಲ್ಲ ಅವುಗಳ ಮೂವ್ಮೆಂಟನ್ನು ಕಮ್ಮಿ ಮಾಡ್ಕೋಬೇಕು. ಈಗ ಎಕ್ಸಾಂಪಲು ಇಂಡಿಯಾದಲ್ಲಿ ತುಂಬ ಜಾಸ್ತಿ ವೇಸ್ಟ್ ಪಾರ್ಟಿಕಲ್ಸ್ಗಳಿದ್ದಾವೆ ಅಂತ ಅಂದ್ಕೊಳ್ಳಿ. ಅದನ್ನು ಇಲ್ಲಿ ನಾವು ಇಂಡಿಯಾ ಏನು ಮಾಡ್ಬೋದು, ಇದನ್ನು ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಿಬಿಡ್ಬೋದು. ಅದನ್ನು ಅಂತಂದರೆ ಯಾವುದು ಇನ್ನು ಇಂಡಿಯಾಕ್ಕಿನ ಕೆಳಗಡೆ ಇರುವಂಥ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡಿಬಿಡ್ಬೋದು. ಈಗ ಎಲೆಕ್ಟ್ರಾನಿಕ್ ವೇಸ್ಟ್ ಇರ್ತವೆ, ಅದನ್ನು ಬೇರೆ ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡಿಬಿಟ್ರೆ ಅವ್ರು ಅದನ್ನು ನೋಡ್ಕೊತಾ ಇರ್ತಾರೆ. ಅವ್ರು ಅದನ್ನು ಯಾವ ಥರ ಸಾಲ್ವ್ ಮಾಡ್ಕೋಬೇಕು, ಅದರಿಂದ ಏನಾದ್ರು ಯೂಟಿಲೈಸ್ ಮಾಡ್ಕೋಬೇಕು ಅಂತ. ಬಟ್ ಅಲ್ಲಿ ಹೆಲ್ತ್ಗಳ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಒಂದು ಬೇಸಲ್ ಕನ್ವೆನ್ಷನ್ನ ಸೈನ್ ಮಾಡ್ಕೊಂಡಿದ್ರು 1989 ನೋಡಿ. ಒಂದೇ ಪ್ಲೇಸಲ್ಲಿ ಬೇರೆ ಬೇರೆ ಥರ ಕನ್ವೆನ್ಷನ್ಸ್ಗಳನ್ನ ಸೈನ್ ಮಾಡ್ಕೊಂಡಿರ್ತಾರೆ. ನಾವಿಲ್ಲಿ ಎಸ್ಪೆಷಲಿ ಎನ್ವೈರ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡ್ತಿರೋವಂಥದ್ದು. ಅದಾದಮೇಲೆ ನಾವು ನೋಡ್ಕೋಬೇಕು ಅಂತಂದರೆ ನೆಕ್ಸ್ಟು ಸ್ಟಾಕ್ ಹೋಮ್ ಕನ್ವೆನ್ಷನ್ ಯಾವುದಕ್ಕೋಸ್ಕರ ಅಂತಂದರೆ ಇದು ನೋಡಿ, ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ ಏನಿರುತ್ತಲ್ಲ, ಸೊ ಎಲಿಮಿನೇಟ್ ಯೂಸ್ ಆ್ಯಂಡ್ ಪ್ರೊಡಕ್ಷನ್ ಆಫ್ ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್. ಸೊ ಅವುಗಳನ್ನ ರೆಸ್ಟ್ರಿಕ್ಟ್ ಮಾಡ್ಕೋಬೇಕು ಅಂತ ಇದನ್ನು 2001 ಸೈನ್ ಮಾಡ್ಕೊಂಡಿದ್ರು. ಇದು ನೋಡಿ ಸ್ಟಾಕ್ ಹೋಮಲ್ಲಿ ಸೈನ್ ಮಾಡ್ಕೊಂಡಿದ್ರು. ಸ್ಟಾಕ್ ಹೋಮ್ ಎಲ್ಲಿರುವಂಥದ್ದು ಸ್ವೀಡನಲ್ಲಿ, ಆಯಿತಾ. ಸೊ ಸ್ವೀಡನಲ್ಲಿ ಇದನ್ನು ಸೈನ್ ಮಾಡ್ಕೊಂಡಿದ್ದು. ಅದಾದಮೇಲೆ ನಾವು ನೋಡ್ಕೋಬೇಕು ಅಂತಂದರೆ ನಮಗೆ ಬೆನ್ಝೀನ್ ಕನ್ವೆನ್ಷನ್ ಬರುತ್ತೆ. ಬೆನ್ಝೀನ್ ಕನ್ವೆನ್ಷನ್ನು ಇದು ಯಾವ ಥರ ಅಂತಂದರೆ ಇದು ಇದೇನು ಬೆನ್ಝೀನ್ ಇರುತ್ತಲ್ಲ, ಈ ಬೆನ್ಝೀನ್ನ ರಿಲೇಟೆಡ್ಡು ಏನು ಟಾಕ್ಸಿಕ್ ಸಬ್ಸ್ಟೆನ್ಸ್ ಇರುತ್ತೆ ಅದನ್ನು ಕಮ್ಮಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇದನ್ನು ಯಾವಾಗ 1971 ಸೈನ್ ಮಾಡ್ಕೊಂಡಿದ್ದು. ನೆಕ್ಸ್ಟು ಇದು ತುಂಬ ಇಂಪಾರ್ಟೆಂಟ್ ಇರುವಂಥದ್ದು ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ಲಾ ಆಫ್ ಸಿ ಅಂತ ಹೇಳ್ಬಿಟ್ಟು. ಇದೇನು ಅಂತಂದರೆ ರೈಟ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ನೇಷನ್ಸ್ ಫಾರ್ ದ ಯೂಸ್ ಆಫ್ ಓಷನ್ ವಾಟರ್ಗಳ ಯೂಸ್ನ ರೆಗ್ಯುಲೇಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಅಂತಂದರೆ ಈಗ ನಿಮ್ಮ ಓಷನ್ ವಾಟರ್ ಇದೆ ಅಂತಂದರೆ, ನಿಮ್ಮ ಟೆರಿಟರಿಯಲ್ಲಿ ನೀರಿದೆ ಅಂತಂದರೆ ಅದನ್ನು ಯಾವ ಥರ ಬೇಕೋ ಆ ಥರ ಯೂಸ್ ಮಾಡ್ಕೊಳ್ತಾರೆ ಇಲ್ಲ. ಯಾಕಂತಂದರೆ ಅಲ್ಲಿ ಓಷನಲ್ಲೂ ಕೂಡ ಅಕ್ವಾಟಿಕ್ ಸ್ಪೀಷೀಸ್ ಇರ್ತವೆ, ಅವುಗಳಿಗೆ ಹಾರ್ಮ್ ಆಗ್ತಾ ಇರ್ತವೆ. ಸೊ ಅದನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ಮಾಡಿರುವಂಥದ್ದು ಇದು ಯುನೈಟೆಡ್ ನೇಷನ್ಸ್ ಲಾ ಆಫ್ ಸಿ, ಕನ್ವೆನ್ಷನ್ ಆನ್ ಲಾ ಆಫ್ ಸಿ, ರೈಟ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ನೇಷನ್ನು ಫಾರ್ ಯೂಸ್ ಆಫ್ ಓಷನ್ ವಾಟರ್ಸ್. ಅದ್ರ ಮೇಲೆ ಏನು ಮಾಡ್ಕೊಂಡಿದ್ರು ಅಂತಂದರೆ ಒಂದು ಗೈಡ್ಲೈನ್ಸ್ನ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಮರೈನ್ ನ್ಯಾಚುರಲ್ ರಿಸೋರ್ಸ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ 1982 ಸೈನ್ ಮಾಡಿದರು. ನೆಕ್ಸ್ಟು ನಾವು ನೋಡ್ಕೋಬೇಕು ಅಂತಂದರೆ ಇಂಪಾರ್ಟೆಂಟ್ ಇರುವಂಥದ್ದು ಕನ್ವೆನ್ಷನ್ ಆನ್ ಬಯೋಡೈವರ್ಸಿಟಿ, ಬಯೋಲಾಜಿಕಲ್ ಡೈವರ್ಸಿಟಿ. ಇದು ಯಾವ ಥರ ಅಂತಂದರೆ ಬಯೋಲಾಜಿಕಲ್ ಡೈವರ್ಸಿಟಿನ ನಾವು ಕನ್ಸರ್ವ್ ಮಾಡ್ಕೋಬೇಕು. ಅದಾದಮೇಲೆ ಬಯೋಲಾಜಿಕಲ್ ಡೈವರ್ಸಿಟಿಯಿಂದ ಬರುವಂಥದ್ದು ನಮಗೆ ಏನು ಕಾಂಪೊನೆಂಟ್ಸ್ ಇರುತ್ತಲ್ಲ ಅದನ್ನು ನಾವು ಸಸ್ಟೈನಬಲ್ ಯೂಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಸೊ ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ ಅಂತ ಹೇಳ್ಬಿಟ್ಟು ಬರ್ತಿರ್ತೀನಿ ಇಲ್ಲಿ, ಬಯೋಡೈವರ್ಸಿಟಿ ಅಂತ. ಸೊ ಅವನ್ನ ನೀಟಾಗಿ ಯೂಸು ಕೂಡ ಮಾಡ್ಕೋಬೇಕು ಅಂತ 1993 ಸೈನ್ ಮಾಡ್ಕೊಂಡಿದ್ರು. ನೆಕ್ಸ್ಟು ನಮಗೆ ಇಂಪಾರ್ಟೆಂಟ್ ಇರುವಂಥದ್ದು ಕನ್ವೆನ್ಷನ್ ಆಫ್ ಡೆಸರ್ಟಿಫಿಕೇಷನ್ ಅಂತಂದರೆ ಏನು? ಇವಾಗ ನೋಡಿ, ಒಂದು ಲ್ಯಾಂಡಲ್ಲಿ ನಾವು ನೀಟಾಗಿ ಇವಾಗ ಎಲ್ಲ ಕ್ರಾಪ್ಸು ಕೂಡ ಬೆಳೀತಾ ಇರ್ತೀವಿ, ಎಲ್ಲ ತುಂಬ ಯೂಸ್ ಆಗ್ತಾ ಇರುತ್ತೆ. ಬಟ್ ಏನಾಗುತ್ತೆ ಅಂತಂದರೆ ಸಾಯಿಲ್ ಇರೋಷನ್ ಎಲ್ಲ ತುಂಬ ಜಾಸ್ತಿ ಆಗ್ಬಿಟ್ಟು ಅದಾದಮೇಲೆ ಅಲ್ಲಿ ಬೇರೆ ಬೇರೆ ಥರದ್ದು ಡ್ರಾಟ್ ಸೀಸನ್ ಬರುತ್ತೆ, ಬರಗಾಲ ಬರುತ್ತೆ. ಆ ಥರದ್ದು ಬರೋದ್ರಿಂದ ಏನಾಗುತ್ತೆ ಅಂತಂದರೆ ಅಲ್ಲಿ ನೆಕ್ಸ್ಟು ಬೆಳೆಸೋಕ್ಕೆ ಆಗಲ್ಲ, ಆ ಲ್ಯಾಂಡಲ್ಲಿ ನೆಕ್ಸ್ಟು ಬೆಳೆಸೋಕ್ಕೆ ಆಗಲ್ಲ. ಅದನ್ನು ನಾವು ಏನಂತ ಕರಿತೀವಿ, ಡೆಸರ್ಟಿಫಿಕೇಷನ್ ಆಗುವಂಥದ್ದು ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಅದಕ್ಕೆ ಇದನ್ನು ಕಾಂಬ್ಯಾಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಮಾಡಿರುವಂಥದ್ದು ಒಂದು ಕನ್ವೆನ್ಷನು 1994 ಯುನೈಟೆಡ್ ನೇಷನ್ಸಲ್ಲಿ ಬರುವಂಥದ್ದು. ಇದು ಯುನೈಟೆಡ್ ನೇಷನ್ಸ್ ಕನ್ವೆನ್ಷನು ಡೆಸರ್ಟಿಫಿಕೇಷನ್ ಅಂತ. ಯಾವುದಕ್ಕೋಸ್ಕರ ಅಂತಂದರೆ ಕಾಂಬ್ಯಾಟ್ ಡೆಸರ್ಟಿಫಿಕೇಷನ್. ಅದಾದಮೇಲೆ ಮಿಟಿಗೇಷನ್ ಆಫ್ ಎಫರ್ಟ್ಸು. ಮಿಟಿಗೇಷನ್ ಯಾವ ಥರ ಮಾಡ್ಕೋಬೇಕು ನಾವು, ಯಾವುದಕ್ಕೆ ಅಂತಂದರೆ ಡ್ರಾಟ್ಸ್ ಮೇಲೆ, ಬರಗಾಲ ಬರಬಾರ್ದು ಅಂತ ಹೇಳ್ಬಿಟ್ಟು ಡ್ರಾಟ್ಸ್ ಥ್ರೂ ಯಾವ ಥರ ಅಂತಂದರೆ ಒಂದು ನ್ಯಾಷನಲ್ ಆ್ಯಕ್ಷನ್ ಪ್ರೋಗ್ರಾಮ್ಗಳನ್ನ ಮಾಡ್ಕೊಳ್ಳೋದು. ಅದರಿಂದ ಡ್ರಾಟ್ನ ನಾವು ಯಾವ ಥರ ಮಿಟಿಗೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾಯಿದ್ರು. ನೆಕ್ಸ್ಟ್ ನಮಗಿರುವಂಥದ್ದು ಬಾರ್ಸಲೋನಾ ಕನ್ವೆನ್ಷನು. ಇದು ಯಾವುದಕ್ಕಂತಂದರೆ ಮೆಡಿಟರೇನಿಯನ್ ಸಿ ಇದೆಯಲ್ಲ, ಇದು ಇಂಪಾರ್ಟೆಂಟು, ಮಾರ್ಕ್ ಮಾಡ್ಕೊಂಡಿರಿ. ಮೆಡಿಟರೇನಿಯನ್ ಸಿ ಏನಿದೆಯಲ್ಲ ಅದನ್ನು ಅಲ್ಲಿ
ಪೊಲ್ಯೂಷನ್ ಆಗೋದನ್ನ ತಡಿಬೇಕು ಅಂತ ಹೇಳ್ಬಿಟ್ಟು, ಅಲ್ಲಿ ಪೊಲ್ಯೂಷನ್ ಆಗೋದನ್ನ ತಡಿಬೇಕು ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿರೋಂಥದ್ದು. ಇಂಪಾರ್ಟೆಂಟ್ ಇದು 1976 ಮಾಡ್ಕೊಂಡಿರೋಂಥದ್ದು. ಯುನೈಟೆಡ್ ನೇಷನ್ಸ್ ಎನ್ವೈರ್ಮೆಂಟ್ ಪ್ರೋಗ್ರಾಮು ಸೈನ್ ಮಾಡಿರೋದು ಇದನ್ನು. ನೆಕ್ಸ್ಟ್ ಬರೋವಂಥದ್ದು ನಮಗೆ ಯಾವುದು ಅಂತಂದರೆ ರಾಟರ್ಡ್ಯಾಮ್ ಕನ್ವೆನ್ಷನ್. ರಾಟರ್ಡ್ಯಾಮ್ ಕನ್ವೆನ್ಷನ್ನು ಇದು ಯಾವ ಥರ ಅಂತಂದರೆ ಇದೊಂಥರ ಒಂದು ಕನ್ಸೆಂಟು ಪ್ರೊಸೀಜರು ಎಸ್ಟಾಬ್ಲಿಷ್ ಮಾಡ್ಕೊಂಡಿರೋಂಗೆ. ಯಾಕೆ ಅಂತಂದರೆ ಒಂದು ಹೆಜಾರ್ಡಸ್ ತುಂಬ ಡೇಂಜರಸ್ ಆಗಿರುವಂಥದ್ದು ಕೆಮಿಕಲ್ಸ್ ಆಗಿರ್ಬೋದು ಮತ್ತು ಪೆಸ್ಟಿಸೈಡ್ಸ್ ಆಗಿರ್ಬೋದು. ಇದು ಪೆಸ್ಟಿಸೈಡ್ಸು, ಕೆಮಿಕಲ್ಸು ಮತ್ತು ಪೆಸ್ಟಿಸೈಡ್ಸ್ಗಳ ಇಂಟರ್ನ್ಯಾಷನಲ್ ಟ್ರೇಡ್ನ ಒಂದು ಪ್ರೊಸೀಜರ್ ಕೊಡಬೇಕು ಅಂತ ಹೇಳ್ಬಿಟ್ಟು ಮಾಡಿರೋಂಥದ್ದು ರಾಟರ್ಡ್ಯಾಮ್ ಕನ್ವೆನ್ಷನ್ನು. ನೋಡಿ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂತಂದರೆ ಇಲ್ಲಿ ಕೆಮಿಕಲ್ಸ್ ಮತ್ತು ಪೆಸ್ಟಿಸೈಡ್ಸ್ ಹೇಳಿದ್ದಾರೆ. ಸೊ ರಾಟರ್ಡ್ಯಾಮು ಯೂನಿಕ್ ಆಗಿದೆ. ಸೊ ಅದೇ ನಮಗೆ ಕನ್ವೆನ್ಷನ್ ಆಫ್ ಬಯೋಡೈವರ್ಸಿಟಿ ಅಂತಂದರೆ ಬಯೋಲಾಜಿಕಲ್ ಡೈವರ್ಸಿಟಿ ತುಂಬ ವೈಡ್ ಆಗಿರುತ್ತೆ, ಅದನ್ನು ಕೇಳೋದು ಸ್ವಲ್ಪ ಕಮ್ಮಿ ಆಗಿರುತ್ತೆ, ಬಟ್ ಅದನ್ನು ಮೇನ್ಸಲ್ಲಿ ಯೂಸ್ ಮಾಡ್ಕೋಬೋದು. ಡೆಸರ್ಟಿಫಿಕೇಷನ್ ಅಂತಂದರೆ ಇಲ್ಲಿ ಡೆಸರ್ಟಿಫಿಕೇಷನು ಬರುತ್ತೆ ಮತ್ತು ಡ್ರಾಟು ಕೂಡ ಬರುತ್ತೆ. ಆದರೆ ಬಾರ್ಸಲೋನಾ ಇಂಪಾರ್ಟೆಂಟ್ ಆಗುತ್ತೆ ನೋಡಿ, ಯಾಕಂತಂದರೆ ಮೆಡಿಟರೇನಿಯನ್ ಸಿ ಬಗ್ಗೆ ಇರುವಂಥದ್ದು ಇದು. ಸೊ ಇದು ಇಂಪಾರ್ಟೆಂಟು. ಇದನ್ನು ಯಾವಾಗ ಅಂತಾರೆ 1998 ಸೈನ್ ಮಾಡ್ಕೊಂಡಿರೋಂಥದ್ದು ಯುನೈಟೆಡ್ ನೇಷನ್ಸಿನ ಒಂದು ಟ್ರೀಟಿ. ನೆಕ್ಸ್ಟು ಕೂಡ ಇಂಪಾರ್ಟೆಂಟು ನಗೋಯಾ ಪ್ರೋಟೋಕಾಲ್ ಅಂತ ಹೇಳ್ಬಿಟ್ಟು. ಇದು ಯಾಕೆ ಅಂತಂದರೆ ಜೆನೆಟಿಕ್ ರಿಸೋರ್ಸಸ್ಸು ಮೇಲೆ ಮಾಡಿರೋಂಥದ್ದೊಂದು ಟ್ರೀಟಿ. ಅಂತಂದರೆ ಜೀನು ಟೆಕ್ನಾಲಜೀಸ್ನ ಚೇಂಜ್ ಮಾಡ್ಕೊಳ್ಳೋವಂಥದ್ದು, ಆ ಥರದ್ದು ಜೆನೆಟಿಕ್ ರಿಸೋರ್ಸಿಗೆ ಯಾವ ಥರ ಆಕ್ಸೆಸಿಬಿಲಿಟಿ ಇರಬೇಕು ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿರೋಂಥದ್ದು ಇದು ನಗೋಯಾ ಪ್ರೋಟೋಕಾಲ್. ಜೆನೆಟಿಕ್ ರಿಸೋರ್ಸ್ ಅಂತ ನಿಮ್ಗೆ ಆಪ್ಷನಲ್ಲಿದ್ದರೆ ಅದನ್ನು ಟಿಕ್ ಮಾಡ್ಕೊಂಡಿರಿ. 2010 ಸೈನ್ ಮಾಡ್ಕೊಂಡಿರೋಂಥದ್ದು. ಸೊ ಇದು ಸೆಕೆಂಡ್ ಪ್ರೋಟೋಕಾಲ್ ಆಫ್ ಸಿ ಬಿ ಡಿ ಅಂತಂದರೆ ಕನ್ವೆನ್ಷನ್ ಆಫ್ ಬಯೋಡೈವರ್ಸಿಟಿ ನಾವೇನು ನೋಡ್ಕೊಂಡಿದ್ವಲ್ಲ ಇದು ಫಸ್ಟ್ ಆಗಿತ್ತು, ಇದು ಬಂದ್ಬಿಟ್ಟು ಸೆಕೆಂಡ್ ಆಗಿತ್ತು. ಇವಾಗ ನಾವು ನೆಕ್ಸ್ಟ್ ನೋಡ್ಕೋಬೇಕಾಗಿರೋಂಥದ್ದು ಜೆನೀವಾ ಪ್ರೋಟೋಕಾಲ್. ಸೊ ಜೆನೀವಾ ಪ್ರೋಟೋಕಾಲು ಇದು ಎಸ್ಪೆಷಲಿ ಈ ಟೈಮಲ್ಲಿ ಕೊರೋನಾ ಇರುವಂಥ ಟೈಮಲ್ಲಿ ಎಕ್ಸಾಮಲ್ಲಿ ಜೆನೀವಾ ಪ್ರೋಟೋಕಾಲು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಬಗ್ಗೆ ಕ್ವೆಶನ್ ಕೇಳುವಂಥದ್ದು ಇದೇನು ಅಂತಂದರೆ ಪಾಯ್ಸನಸ್ ಗ್ಯಾಸಸ್ನ ಇದನ್ನು ವಾರಲ್ಲಿ ಯೂಸ್ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು, ಅಂತಂದರೆ ಬ್ಯಾಕ್ಟೀರಿಯಾಲಜಿಕಲ್ ಮೆಥಡ್ ಯೂಸ್ ಮಾಡ್ಕೋಬಾರ್ದು ನಾವು ವಾರಲ್ಲಿ ಅಂತ. ಸೊ ಇದನ್ನು 1925 ಫಸ್ಟ್ ವರ್ಲ್ಡ್ ವಾರ್ ಆದಮೇಲೆ ಈ ಥರ ಒಂದು ಜೆನೀವಾ ಪ್ರೋಟೋಕಾಲ್ನ ಸೈನ್ ಮಾಡ್ಕೊಂಡಿರೋಂಥದ್ದು. ಸೊ ಪ್ರೊಹಿಬಿಷನ್ ಆಫ್ ಯೂಸ್ ಇನ್ ವಾರ್, ಯಾವುದನ್ನು ಪಾಯ್ಸನಸ್ಸು ಅಥವಾ ಬೇರೆ ಥರದ್ದು ಗ್ಯಾಸಸ್ಸು ಅಥವಾ ಬ್ಯಾಕ್ಟೀರಿಯಾಲಜಿಕಲ್ ಮೆಥಡ್ ಆಫ್ ವಾರ್ಫೇರು ಇದನ್ನು ಸೈನ್ ಮಾಡ್ಕೊಂಡಿರೋಂಥದ್ದು ಜೆನೀವಾ ಪ್ರೋಟೋಕಾಲ್. ಸೊ ಇಷ್ಟು ಪ್ರೋಟೋಕಾಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವೇನಾದ್ರು ವಾಲಂಟರಿ ಕಾಂಟ್ರಿಬ್ಯೂಷನ್ ಮಾಡ್ಕೋಬೇಕು ಅಂತಂದರೆ ಗೂಗಲ್ ಪೇ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ವಾಲಂಟರಿ ಕಾಂಟ್ರಿಬ್ಯೂಷನ್ ಮಾಡ್ಕೊಂಡಿರ್ಬೋದು. ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಅದೇ ಥರ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಂಡಿರಿ, ಅಂತಂದರೆ ಲೇಟೆಸ್ಟ್ ವೀಡಿಯೋಸ್ಗಳ ನೋಟಿಫಿಕೇಶನ್ ನಿಮ್ಗೆ ಸಿಗ್ತಾ ಇರುತ್ತೆ. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.